ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಅಪಘಾತಕ್ಕೆ ಒಳಗಾಗಿದ್ದಂತಹ ಬಾಲಕನೋರ್ವ ಸಾವನ್ನಪ್ಪಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತದೇಹವನ್ನು ನೀಡುವಾಗ ಮಾತಿನ ಚಕಮಕಿ ನಡೆದಿದೆ. ಅಪೋಲೋ ಶವಗಾರದ ಮುಂದೆ ತಳ್ಳಾಟ ನೂಕಾಟ ನಡೆದಿದೆ. ಆಸ್ಪತ್ರೆ ಸಿಬ್ಬಂದಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವಂತಹ ಗ್ರಾಮಸ್ಥರು ಅಂತಿಮವಾಗಿ 1 ಲಕ್ಷ ಹಣವನ್ನು ವಾಪಸ್ ಕೊಡೋದಾಗಿ ಆಸ್ಪತ್ರೆ ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ. ಅಲ್ಲಿ ಬಾಲಕನ ಕಡೆಯವರು ಮೃತ ಬಾಲಕನ ಕಡೆಯವರು ಗಲಾಟೆ ಎಲ್ಲ ಮಾಡಿದಂಥ ನಂತರದಲ್ಲಿ ಅಪೋಲೋ ಆಸ್ಪತ್ರೆ ಸಿಬ್ಬಂದಿ 1 ಲಕ್ಷವನ್ನು ವಾಪಸ್ ಕೊಡ್ತೀವಿ ಅಂತ ಹೇಳಿದಾರಂತೆ. ಬಾಕಿ 2 ಲಕ್ಷ ಹಣವನ್ನು ಕಟ್ಟಿಸಿಕೊಳ್ಳದೆ ಮೃತದೇಹವನ್ನು ಹಸ್ತಾಂತರ ಮಾಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಮರಣೋತ್ತರ ಪರೀಕ್ಷೆಗಾಗಿ ಕೆಆರ್ ಆಸ್ಪತ್ರೆಗೆ ಸದ್ಯ ರವಾನಿಸಲಾಗಿದೆ. ಪರಿಸ್ಥಿತಿಯನ್ನು ಸದ್ಯ ಪೊಲೀಸರು ನಿಯಂತ್ರಿಸಿದ್ದಾರೆ. ಹಾಗೆ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಸಹಾಯಕ ಕುಮಾರ್ ಅವರ ಮಧ್ಯಸ್ಥಿಕೆಯಲ್ಲಿ ಈ ಪ್ರಕರಣದ ಇತ್ಯರ್ಥ ಆಗಿದೆ. ಇನ್ನು ಈ ಘಟನೆಯ ಹಿನ್ನೆಲೆಯನ್ನು ನೋಡ್ತಾ ಬರೋದಾದ್ರೆ ವೈದ್ಯರ ನಿರ್ಲಕ್ಷ್ಯದಿಂದ ಗಾಯಾಳು ಬಾಲಕ ಸಾವನ್ನಪ್ಪಿರುವಂತಹ ಒಂದು ಆರೋಪ ಕೇಳಿಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಅಪೋಲೋ ಆಸ್ಪತ್ರೆ ಬಳಿ ಸಂಬಂಧಿಕರು ಧರಣಿಯನ್ನ ಕೂಡ ನಡೆಸಿದ್ರು. ಕುವೆಂಪು ನಗರದಲ್ಲಿದೆ, ಮೈಸೂರಿನ ಕುವೆಂಪು ನಗರದಲ್ಲಿದೆ ಅಪೋಲೋ ಆಸ್ಪತ್ರೆ. ಟ್ರ್ಯಾಕ್ಟರ್ ಡಿಕ್ಕಿ ಹೊಡೆದು ಶಿವಕುಮಾರ್ ಅನ್ನುವಂತಹ ಬಾಲಕ ಗಾಯಗೊಂಡಿರ್ತಾರೆ. ವೈದ್ಯರ ನಿರ್ಲಕ್ಷ್ಯದಿಂದನೇ ಶಿವಕುಮಾರ್ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಆರೋಪವನ್ನು ಮಾಡಲಾಗಿತ್ತು. ಜೂನ್ 30ರಂದು ಅಪಘಾತದಲ್ಲಿ ಬಾಲಕ ಗಾಯಗೊಂಡಿರ್ತಾನೆ. ಮೈಸೂರು ತಾಲೂಕಿನ ಸಿದ್ದರಾಮನಹುಂಡಿ ಗ್ರಾಮದ ನಿವಾಸಿ ಈತ. ಟ್ರ್ಯಾಕ್ಟರ್ ಡಿಕ್ಕಿ ಹೊಡೆದು ಬಾಲಕನ ಕಾಲಿಗೆ ಗಂಭೀರ ಸ್ವರೂಪದ ಗಾಯವಾಗಿರುತ್ತೆ. ಈ ಸಂದರ್ಭದಲ್ಲಿ ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ಪೋಷಕರು ದಾಖಲಿಸಿರ್ತಾರೆ. ಜುಲೈ 1ರಂದು ಬಾಲಕನ ಒಂದು ಕಾಲನ್ನು ತೆಗೆಯಲಾಗಿತ್ತು. ನಿನ್ನೆ ಬಾಲಕನ ಮತ್ತೊಂದು ಕಾಲನ್ನು ಕೂಡ ತೆಗೆದಿದ್ರು ವೈದ್ಯರು. ಇವತ್ತು ಬೆಳಗ್ಗೆ ಚಿಕಿತ್ಸೆ ಫಲಕಾರಿಯಾಗಿದೆ. ಬಾಲಕ ಸಾವನ್ನಪ್ಪಿದ್ದ. ಆದರೆ ಆಗಾಗಲೇ ಆಸ್ಪತ್ರೆಗೆ 3 ಲಕ್ಷ ರೂಪಾಯಿ ಹಣವನ್ನು ಪೋಷಕರು ಕಟ್ಟಿರ್ತಾರೆ. ಮತ್ತೆ 2 ಲಕ್ಷ ಹಣವನ್ನು ಬಾಕಿ ಇರೋದಾಗಿಯೂ ಕೂಡ ಸಿಬ್ಬಂದಿ ತಿಳಿಸಿರ್ತಾರೆ. 3 ಲಕ್ಷ ಕಟ್ಟಿದ್ರೆ ಇನ್ನೂ 2 ಲಕ್ಷ ರೂಪಾಯಿ ಹಣವನ್ನು ನೀವು ಕಟ್ಟಬೇಕು ಅಂತೇಳಿ. ಇನ್ನು ಆಸ್ಪತ್ರೆಯ ಬಳಿ ಮಗ ಸಾವನ್ನಪ್ತಾ ಇದ್ದಂತೆ ಪೋಷಕರು ಜೊತೆಗೆ ಕುಟುಂಬಸ್ಥರು ದೊಡ್ಡ ಗಲಾಟೆಯನ್ನು ಕೂಡ ನಡೆಸ್ತಾರೆ, ಧರಣಿಯನ್ನು ಕೂಡ ನಡೆಸ್ತಾರೆ. ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅನ್ನುವಂಥ ಆರೋಪವನ್ನು ಮಾಡ್ತಾರೆ. ಆ ನಂತರದಲ್ಲಿ ಗಲಾಟೆ ಎಲ್ಲ ಬಹಳ ಜೋರಾದ ನಂತರದಲ್ಲಿ ಸಿಎಂ ಅವರ ಆಪ್ತ ಸಹಾಯಕ ಬಂದು ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ರು ಅಂತೇಳಿ ತಿಳಿದು ಬಂದಿದೆ. 1 ಲಕ್ಷ ಹಣವನ್ನು ವಾಪಸ್ ಕೊಟ್ಟಿದ್ದಾರೆ. ಜೊತೆಗೆ ಬಾಕಿ 2 ಲಕ್ಷ ಕಟ್ಟೋದು ಬೇಡ ಅಂತ ಅವರು ಹೇಳಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಈಗ ಕುಟುಂಬಸ್ಥರಿಗೆ 1 ಲಕ್ಷ ಹಣವನ್ನು ಕೊಟ್ಟಿದ್ದಾರೆ. ಹೌದು, ಈ ದುಃಖದ ಸಂದರ್ಭದಲ್ಲಿ ಈ ರೀತಿಯಾಗಿ ಆಸ್ಪತ್ರೆ ಸಿಬ್ಬಂದಿ ಮಾಡಿರೋದು ಹೌದು, ಒಂದು ಒಳ್ಳೆ ಕೆಲಸನೇ. ಆದರೆ ಈಗ ಹಣವನ್ನು ವಾಪಸ್ ಕೊಡೋದಕ್ಕೆ ಒಪ್ಕೊಂಡಿರೋದು, ಜೊತೆಗೆ ಬಾಕಿ ಇರುವಂತಹ ಹಣವನ್ನ ಕಟ್ಟೋದು ಬೇಡ ಅಂತ ಹೇಳಿರೋದು ನೋಡಿದ್ರೆ ಇಲ್ಲ ಆಸ್ಪತ್ರೆಯದ್ದು ತಪ್ಪಿದೆ ಅನ್ನುವಂಥದ್ದನ್ನು ಕೂಡ ಅವ್ರು ಒಪ್ಕೊಂಡಂತ ಆಗುತ್ತಲ್ವಾ ಮೇಲ್ನೋಟಕ್ಕೆ ಅಂತ ಹೇಳಿ. ರಾಮು, ಏನೇನಾಯ್ತು ಅಂತ? ಮಲ್ತೇಶ್, ಅಪಘಾತದಲ್ಲಿ ಗಾಯಗೊಂಡಿದ್ದಂತಹ ಬಾಲಕ ಚಿಕಿತ್ಸೆ ಫಲಕಾರಿಯಾಗಿದೆ, ಸಾವನ್ನಪ್ಪಿದ. ಈ ಬಗ್ಗೆ ವೈದ್ಯರ ನಿರ್ಲಕ್ಷ್ಯದಿಂದ ಬಾಲಕ ಸಾವನ್ನಪ್ಪಿದ್ದಾನೆ ಅಂತೇಳಿ ಕುಟುಂಬಸ್ಥರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಈ ಪ್ರತಿಭಟನೆಯನ್ನ ಈಗ ವಾಪಸ್ಸು ಪಡೆದಿದ್ದಾರೆ. ಮೈಸೂರಿನ ಕುವೆಂಪು ನಗರದಲ್ಲಿರುವಂತಹ ಅಪೋಲೋ ಆಸ್ಪತ್ರೆ ಮುಂದೆ ಈ ಒಂದು ಪ್ರತಿಭಟನೆ ನಡೀತಾ ಇತ್ತು. ಶಿವಕುಮಾರ್ ಅಂತೇಳಿ ಸಿದ್ದರಾಮನಹುಂಡಿಯ ಗ್ರಾಮದವರು ಅಪಘಾತಕ್ಕೊಳಗಾಗಿ ನಂತರ ಚಿಕಿತ್ಸೆಯನ್ನ ಪಡಿತಾ ಇದ್ದ. ಇವತ್ತು ಬೆಳಗಿನ ಜಾವ ಮೃತಪಟ್ಟಿದ್ದ. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಹಣವನ್ನ ಕಟ್ಟಿದ್ರು ಸಹ ವೈದ್ಯರು ಭರವಸೆಯನ್ನು ನೀಡಿದ್ರು. ಆದ್ರೂ ಬಾಲಕ ಬದುಕಲಿಲ್ಲ. ಹೀಗಾಗಿ ವೈದ್ಯರೇ ಇದಕ್ಕೆ ಕಾರಣ ಅಂತೇಳಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಈ ವೇಳೆ ಮಧ್ಯಪ್ರವೇಶಿಸಿದಂತ ಸಿಎಂ ಸಿದ್ದರಾಮಯ್ಯ ಆಪ್ತ ಸಹಾಯಕ ಕುಮಾರ್ ಅವರು ಆಸ್ಪತ್ರೆಯ ವೈದ್ಯರ ಜೊತೆ ಮಾತನಾಡಿ ಈಗಾಗಲೇ ಹಣವನ್ನ ಕಟ್ಟಿದ್ರು, ಅದರಲ್ಲಿ 1 ಲಕ್ಷ ರೂಪಾಯಿಯನ್ನ ವಾಪಸ್ಸು ಕೊಟ್ಟಿದ್ರು. ಅಷ್ಟೇ ಅಲ್ಲ, ಇನ್ನು 2 ಲಕ್ಷ ರೂಪಾಯಿನ ಕಟ್ಟಿ ಮೃತದೇಹವನ್ನ ತೆಗೆದುಕೊಂಡು ಹೋಗಿ ಅಂತೇಳಿ ವೈದ್ಯರು ಸೂಚಿಸಿದ್ರು. ಅದಕ್ಕೂ ಸಹ ಬ್ರೇಕ್ ಬಿದ್ದಿದೆ. ಇದೀಗ ಮೃತದೇಹವನ್ನ ವಾಪಸ್ಸು ಪೋಷಕರಿಗೆ ನೀಡಿದ್ದಾರೆ. ಆ ಮೃತದೇಹವನ್ನ ನೀಡುವಂತ ಸಂದರ್ಭದಲ್ಲೂ ಸಹ ಮನಸ್ಸಿನಲ್ಲೇ ಆ ಒಂದು ಪೋಷಕರು ಆ ಒಂದು ಮೃತದೇಹವನ್ನ ಪಡೆದುಕೊಂಡಿದ್ದಾರೆ. ಯಾಕಂದ್ರೆ ಸಾಕಷ್ಟು ಭರವಸೆಗಳನ್ನ ವೈದ್ಯರು ನಮಗೆ ನೀಡಿದ್ರು. ಅಂದ್ರೆ ಅಪಘಾತವಾದ ದಿನದಿಂದಲೂ ಸಹ ಅವರು ಕೇಳಿದಷ್ಟು ಹಣವನ್ನು ನಾವು ಕಟ್ಟಿದ್ದೆವು, ಮತ್ತೆ ಎಲ್ಲದಕ್ಕೂ ಸಹ ಸಹಕಾರವನ್ನ ನೀಡಿದ್ವು. ಅಂದ್ರೆ ಅವರು ಅಪಘಾತದಲ್ಲಿ 2 ಕಾಲುಗಳಿಗೆ ಗಂಭೀರವಾದಂತಹ ಗಾಯವಾಗಿತ್ತು, ಟ್ರ್ಯಾಕ್ಟರ್ ಹರಿದಿತ್ತು. ಆ ಸಂದರ್ಭದಲ್ಲಿ ಶುಕ್ರವಾರ ನಾವು ಮಗನನ್ನ ದಾಖಲಿಸಿದ್ವು. ಶನಿವಾರ ವೈದ್ಯರು ಬಂದು 1 ಕಾಲನ್ನು ತೆಗಿಬೇಕು, ಆದ್ರೆ ಮಾತ್ರ ಪ್ರಾಣ ಉಳಿತದೆ ಅಂತ ಹೇಳಿದ್ರು. ಹೀಗಾಗಿ ಆ ಕಾಲನ್ನ ತೆಗಿಲಿಕ್ಕೂ ಸಮ್ಮತಿಸುತ್ತಿದ್ದೆವು. ಮತ್ತೆ ಅದಾದ 2 ದಿನಗಳ ನಂತರ ಇನ್ನೊಂದು ಕಾಲು, 2 ಕಾಲುಗಳನ್ನ ತೆಗೆದ್ರೆ ಆತನ ಪ್ರಾಣ ಉಳಿತದೆ ಅಂತ ಹೇಳಿದ್ರು. ಮಗುವಿನ ಪ್ರಾಣ ಉಳಿದ್ರೆ ಸಾಕಂತೇಳಿ 2 ಕಾಲನ್ನ ತೆಗಿಲಿಕ್ಕೆ ನಾವು ಸಮ್ಮತಿಯನ್ನ ಸೂಚಿಸಿದ್ವು. ಇದಾದ ನಂತರವೂ ಸಹ ಇವತ್ತು ಬೆಳಗಿನ ಜಾವ ಮೃತಪಟ್ಟಿದ್ದಾರೆ. ಹೀಗಾಗಿ ವೈದ್ಯರೇ ಇದಕ್ಕೆ ಕಾರಣ ಅನ್ನೋದು ಪೋಷಕರ ಆರೋಪವಾಗಿತ್ತು. ಆದ್ರೆ ಈ ಬಗ್ಗೆ ಅಪೋಲೋ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಸಹ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಪ್ಲಾಸ್ಟಿಕ್ ಸರ್ಜನ್ ಆಗಿ ಮತ್ತೆ ಆ ಬಾಲಕರಿಗೆ ಚಿಕಿತ್ಸೆ ನೀಡ್ತಾ ಇದ್ದಂತಹ ನಾರಾಯಣ ಹೆಗಡೆ ಅವರು ಹೇಳಿದಂತ ಪ್ರಕಾರ ಬಾಲಕರಿಗೆ ಒಂದು ಗಂಭೀರವಾದಂತಹ ಗಾಯವಾಗಿತ್ತು. ನಾವು ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ವು. ಶಸ್ತ್ರಚಿಕಿತ್ಸೆ ಮುಖಾಂತರ 2 ಕಾಲುಗಳನ್ನು ತೆಗೆಯುವಂತ ಕೆಲಸವಾಯಿತು. ಅದಾದ್ರೂ ಸಹ ಬಾಲಕ ಚಿಕಿತ್ಸೆಗೆ ಸೂಕ್ತವಾಗಿ ಸ್ಪಂದಿಸಿಲ್ಲ. ಹೀಗಾಗಿ ಆತ ಮೃತಪಟ್ಟಿದ್ದಾನೆ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ. ಮತ್ತೆ ಈ ಒಂದು ವೇಳೆ ಪ್ರತಿಭಟನೆ ನಡೆಸುವ ಸಂದರ್ಭದಲ್ಲಿ ಬೇರೆ ರೋಗಿಗಳೇನೋ ಆಸ್ಪತ್ರೆಯಲ್ಲಿದ್ರು, ಅವರಿಗೂ ಸಹ ಸಾಕಷ್ಟು ತೊಂದರೆಗಳಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲೇ ಮಾತುಕತೆ ಮುಖಾಂತರ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಿದ್ದಾರೆ. ಅಷ್ಟೇ ಅಲ್ಲ, ಈ ಒಂದು ಪ್ರಕರಣದ ಬಗ್ಗೆ ತನಿಖೆಯನ್ನು ಸಹ ಸಮಗ್ರವಾಗಿ ನಡೆಸಬೇಕು ಅಂತೇಳಿ ಪೋಷಕರು ಒತ್ತಾಯಿಸಿದ್ರು. ಅದಕ್ಕೂ ಸಹ ಸಿಎಂ ಸಿದ್ದರಾಮಯ್ಯ ಆಪ್ತ ಸಹಾಯಕ ಕುಮಾರ್ ಅವರು ಸಮ್ಮತಿಸಿದ್ದಾರೆ. ಅಂದ್ರೆ ಈ ಒಂದು ಒಟ್ಟಾರೆ ಪ್ರಕರಣದ ಬಗ್ಗೆ ಅಪಘಾತವಾದ ದಿನದಿಂದ ಅವರು ದಾಖಲಾದ ನಂತರ ಯಾವ ರೀತಿಯಾದಂತಹ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ, ಅಂದ್ರೆ ಸಾವಿಗೆ ನಿಖರವಾದಂತಹ ಕಾರಣ ಏನು, ಎಲ್ಲರ ಬಗ್ಗೆಯೂ ಸಹ ತನಿಖೆಯನ್ನು ನಡೆಸಲಾಗ್ತಿದೆ. ಒಂದು ವೇಳೆ
ವೇಳೆ ಆಸ್ಪತ್ರೆ ವೈದ್ಯರು ಇದರಲ್ಲಿ ಲೋಪದೋಷವನ್ನು ಎಸಗಿದ್ರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ತೇವೆ ಅನ್ನೋ ಒಂದು ಭರವಸೆಯನ್ನು ನೀಡಿದ ನಂತರ ಆ ಒಂದು ಮೃತದೇಹವನ್ನ ತೆಗೆದುಕೊಳ್ಳಲಿಕ್ಕೆ ಪೋಷಕರು ಒಪ್ಪಿದ್ರು. ಆ ಒಂದು ಸಂದರ್ಭದಲ್ಲೂ ಸಹ ಆಸ್ಪತ್ರೆ ಸಿಬ್ಬಂದಿ ಆ ಮೃತದೇಹವನ್ನ ಆದಷ್ಟು ಬೇಗ ಅಲ್ಲಿಂದ ತೆಗೆದುಕೊಂಡು ಹೋಗ್ಲಿಕ್ಕೆ ಸೂಚಿಸ್ತಾ ಇದ್ರು. ಈ ವೇಳೆ ಮಾತಿನ ಚಕಮಕಿ ನಡೀತು. ನಮ್ಮ ಮಗನ ಸಾವಿನ ಋತುದಲ್ಲಿ ನಾವಿದ್ದೇವೆ, ನಿಮಗೆ ನಿಮ್ಮದೇ ಆದಂತಹ ಒಂದು ತರಾತುರಿ ಇದೆ, ಹೀಗಾಗಿ ಸಾಕಷ್ಟು ಸಮಯವನ್ನ ನೀಡಿ ನಾವು ತೆಗೆದುಕೊಂಡು ಹೋಗ್ತೇವೆ ಅಂತ ಹೇಳಿದ್ರು. ಈ ಒಂದು ಸಂದರ್ಭದಲ್ಲಿ ಆಸ್ಪತ್ರೆ ಸಿಬ್ಬಂದಿ ಮತ್ತೆ ಪೋಷಕರ ನಡುವೆ ಒಂದು ಮಾತಿನ ಚಕಮಕಿ ನಡೀತು. ಇದೀಗ ಮೃತದೇಹವನ್ನ ಮೈಸೂರು ವೈದ್ಯಕೀಯ ಕಾಲೇಜಿನ ಶವಾಗಾರಕ್ಕೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಅಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗ್ತದೆ. ಆ ಮರಣೋತ್ತರ ಪರೀಕ್ಷೆ ವರದಿಯನ್ನ ನೀಡಿದ ನಂತರ ಈ ಬಗ್ಗೆ ಸಮಗ್ರವಾದ ತನಿಖೆಯನ್ನು ನೀಡ್ತೇವೆ ಅನ್ನೋ ಒಂದು ಭರವಸೆಯನ್ನು ಸಹ ನೀಡಿದ್ದಾರೆ. ಇದೆಲ್ಲ ಒಂದು ಕಡೆ ಆದ್ರೆ ಆ ಬಾಲಕನ ಕಳ್ಕೊಂಡಂತಹ ಪೋಷಕರ ಒಂದು ಆಕ್ರಂದನ ಮುಗಿಲು ಮುಟ್ಟಿತ್ತು. ಯಾಕಂದ್ರೆ ಬಾಲಕ ಅಪಘಾತಕ್ಕೊಳಗಾದಂತಹ ಸಂದರ್ಭದಿಂದಲೂ ಸಹ ಅವ್ರು ಪ್ರತಿದಿನ ಅವರು ಆಸ್ಪತ್ರೆಯಲ್ಲಿ ಮಗ ಬದುಕಿ ಬರಲಿ ಅಂತೇಳಿ ಸಾಕಷ್ಟು ಪ್ರಾರ್ಥನೆಯನ್ನು ಸಹ ಮಾಡ್ತಾ ಇದ್ರು. ಮತ್ತೆ ವೈದ್ಯರು ಕೇಳಿದಷ್ಟು ಹಣವನ್ನ ಹೊಂದಿಸ್ಕೊಂಡು ಬಂದು ಕಟ್ಟಿದ್ರು. ಎಲ್ಲೋ ಒಂದು ಕಡೆ ಆಸೆ ಇತ್ತು ಮಗ ಮತ್ತೆ ಬದುಕಿ ಬರ್ತಾನೆ ಅಂತೇಳಿ. ಆದ್ರೆ ಅವರ ಒಂದು ಆಸೆ ನಿರಾಸೆ ಆಗಿದೆ. ಆ ಮಗ ಬದುಕಿ ಬರಲ್ಲ, ಹೀಗಾಗಿ ಅವರ ಒಂದು ಆಕ್ರಂದನ ಎಂತವರ ಒಂದು ಮನ ಕಲಕುವಂತಿತ್ತು. ಒಟ್ಟಾರೆ ಈ ಒಂದು ಪ್ರಕರಣದಲ್ಲಿ ಈಗ 14 ವರ್ಷದ ಬಾಲಕ ಮೃತಪಟ್ಟಿದ್ದಾನೆ. ಮಾಲ್ತೇಶ್. ಓಕೆ, ಧನ್ಯವಾದ ರಾಮ್.